ಮಹಾಭೋಗಯುಕ್ತಳಾದ ಮಹಾತಾಯಿ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಕಣ್ಣಂಚಿನ ತನ್ನ ಓರೆ ನೋಟದಿಂದ ಸೃಷ್ಟಿ ಮಾಡಿದ್ದಾಳೆ. ಸೃಷ್ಟಿ ಮಾಡುವಾಗ ಅವಳಲ್ಲಿ ಒಂದು ಭೋಗ ಇದೆ, ಒಂದು ವೈಭೋಗ ಇದೆ, ಆನಂದದಿಂದ ಸೃಷ್ಟಿ ಮಾಡಿದ್ದಾಳೆ. ಕಣ್ಣಿಂದಲೇ ಅಖಿಲಾಂಡವನ್ನ ಸೃಷ್ಟಿ ಮಾಡಿದ್ದಾಳೆ, ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದ್ದಾಳೆ ತಾಯಿ. ಆ ತಾಯಿಯ ಸೃಷ್ಟಿ ಮಾಡಿದ ಪ್ರತಿಯೊಂದರಲ್ಲೂ ಅವಳಿದ್ದಾಳೆ, ಸೌಂದರ್ಯವಾಗಿದ್ದಾಳೆ. ಆಂತರ್ಯದ ಸಚ್ಚಿದಾನಂದ ಮತ್ತು ಸತ್ಯಂ ಶಿವಂ ಸುಂದರಂ ಅಂದಾಗ ಹೇಗೆ ಅವಳು ಸೌಂದರ್ಯವಾಗಿದ್ದಾಳೆ. ಆ ಸೌಂದರ್ಯನ ಧೈರ್ಯ, ಮಾಧುರ್ಯ, ಗಾಂಭೀರ್ಯ, ಆನಂದ, ಎಲ್ಲ ಗುಣ, ಕಲ್ಯಾಣ ಗುಣಗಳ ಸಮೂಹ ಆ ಸೌಂದರ್ಯ. ಎಲ್ಲ ಕಲ್ಯಾಣ ಗುಣಗಳು ಸೇರಿದ್ರೆ ಆ ಸೌಂದರ್ಯ, ಆ ಘನೀಭೂತವಾದ ಸೌಂದರ್ಯ, ಕಮನೀಯ ವಿಗ್ರಹವಾಗಿದ್ದಾಳೆ ದೇವಿ. ಇದು ನಿಮ್ಮ ಕಲ್ಪನೆಗೆ ಬಂದಾಗ ಆಗೋ ಆನಂದನೇ ಬೇರೆ. ಕಲ್ಪಿಸ್ಕೊಳ್ಳಿ, ಕಮನೀಯ ವಿಗ್ರಹ ಅಂದರೆ, ಸುಂದರ ಅಂತಂದರೆ ಬರೀ ಕಣ್ಣು ಮೂಗು ಅಲ್ಲ, ಆ ಸೌಂದರ್ಯದಲ್ಲಿ ಆ ಕಲ್ಯಾಣ ಗುಣಗಳ ಸೂಕ್ಷ್ಮತೆ ಸೇರಿದೆ ಅಂತ ನಾವು ಅನ್ಕೋಬೇಕು. ಅವಳ ವಾಮನಯನ, ಎಡಗಡೆ ನಯನದಲ್ಲಿ ಅವಳು ನೋಡುವಾಗ ಆ ಒಂದು ದೃಷ್ಟಿಯಿಂದ ಅವಳು ಮನ್ಮಥನನ್ನ ಸೃಷ್ಟಿ ಮಾಡಿದ್ದಾಳೆ. ಮನ್ಮಥ ಹುಟ್ಟಿದಾನೆ ಅವಳು ಎಡಗಡೆ ಕಣ್ಣಲ್ಲಿ. ಮನ್ಮಥ ಅಂದ್ರೆ ಇಮ್ಯಾಜಿನ್, ಆ ಬ್ಯೂಟಿ, ಆ ಹ್ಯಾಂಡ್ಸಮ್ ಎಲ್ಲ, ಆ ಮನ್ಮಥ ಅಂದ್ರೆ ಅದೇ ಎಂಬಾಡಿಮೆಂಟ್ ಆಫ್ ಬ್ಯೂಟಿ. ಆ ಎಡಗಡೆ ಕಣ್ಣಿಂದ ಮನ್ಮಥನನ್ನು ಸೃಷ್ಟಿ ಮಾಡಿದ್ನವಳು. ಆ ಸೃಷ್ಟಿ ಮಾಡಿದ ತಕ್ಷಣ ಅವಳ ಕಣ್ಣಲ್ಲಿ, ಆ ನೈದಿಲೆಯಂತಹ ಕಣ್ಣಲ್ಲಿ ಚಂದ್ರ ತಂಪು ಕಿರಣವನ್ನ ಸೂಸೋದಕ್ಕೆ, ಚಂದ್ರಿಕೆಯನ್ನು ಸೂಸೋದಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾವ ವಾಮನಯನದಿಂದ ಅವಳು ಮನ್ಮಥನನ್ನು ಸೃಷ್ಟಿ ಮಾಡಿದ್ಲೋ ಆ ಕಣ್ಣಲ್ಲಿ ಚಂದ್ರ ಬಂದು ಕೂತ್ಕೊಂಡಿದ್ದಾನೆ. ಅವಳ ಬ್ಯೂಟಿ ಹೇಗಿದೆ ಅಂದ್ರೆ, ಅದನ್ನ ನಾರಾಯಣ ನೋಡಿ ಮೋಹಿತನಾಗಿದ್ದಾನೆ. ಅವಳು ಏನು ಹೇಳ್ತಾಳೋ ನಾನು ಮಾಡ್ತೀನಿ, ಪರಿಪಾಲನೆ ಮಾಡ್ತೀನಿ ಅಂತ ನಿಂತಿದ್ದಾನೆ. ಪೂರಾ ಎನರ್ಜಿ. ಲಕ್ಷ್ಮಿ ಪ್ರೇರಿತಳಾಗಿದ್ದಾಳೆ. ಎಲ್ಲ ಭೋಗ್ಯ ವಸ್ತುಗಳನ್ನ, ಅವಳು ಮಹಾಭೋಗಳು ಕೂತಿದ್ದಾಳೆ. ಭೋಗ್ಯ ವಸ್ತುಗಳನ್ನೆಲ್ಲ ಲಕ್ಷ್ಮಿ, ಎಲ್ಲ ಐಶ್ವರ್ಯ, ಅಷ್ಟೈಶ್ವರ್ಯಗಳನ್ನು, ಭೋಗ್ಯ ವಸ್ತುಗಳನ್ನು ಕೊಟ್ಟಿದ್ದಾಳೆ. ಕೊಟ್ಟು ಅವಳ ಬಲಗಣ್ಣಿನಲ್ಲಿ, ತಾವರೆ ಅಂತಹ ಬಲಗಣ್ಣಿನಲ್ಲಿ ಲಕ್ಷ್ಮಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅವಳ ಬಲಗಣ್ಣು ಲಕ್ಷ್ಮೀ ನಿವಾಸ, ಎಡಗಡೆ ಕಣ್ಣು ನೈದಿಲೆಯಲ್ಲಿ ಚಂದ್ರ ಕೂತಿದ್ದಾನೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಅಂತ ಹೇಳಿ. ಆ ನೋಟದ ಒಂದು ಕಿರಣ ಬಿದ್ದರೆ ಸಾಕು, ಕುರೂಪಿ, ಎಂಥ ಕುರೂಪಿನೂ ಅವನು ಸೌಂದರ್ಯವಂತ ಆಗ್ಬಿಡ್ತಾನೆ. ಸೌಂದರ್ಯ ಬಂದ್ಬಿಡುತ್ತೆ ಅವನಿಗೆ. ಕುರೂಪಿ ರೂಪವಂತನಾಗ್ತಾನೆ. ಬಡವನಿಗೆ ಬಿದ್ದರೆ ಆ ಕಿರಣ ಐಶ್ವರ್ಯವಂತನಾಗ್ತಾನೆ. ರೋಗಿ ಮೇಲೆ ಆ ಕಿರಣ ಬಿದ್ದಾಗ ಅವನು ಆರೋಗ್ಯವಂತನಾಗ್ತಾನೆ. ಈ ಒಂದು ಕಿರಣ ಸೋಕಿ ಆ ನಾರಾಯಣನೂ ಕೂಡ ರೋಮಾಂಚನಗೊಂಡಿದ್ದಾನೆ. ಲಕ್ಷ್ಮಿ ಪ್ರೇರಿತಳಾಗಿದ್ದಾಳೆ. ಭೋಗ್ಯ ವಸ್ತುಗಳನ್ನು ಕೊಟ್ಟಿದ್ದಾಳೆ. ಆ ಭೋಗಿಸ್ಕೊಂಡು ಎಲ್ಲ ಲಕ್ಷ್ಮಿಯ ಒಂದು ಕಟಾಕ್ಷ, ಆ ಒಂದು ಭೋಗ್ಯ ವಸ್ತುಗಳು ಎಲ್ಲವೂ ಇರೋದ್ರಿಂದ ಅವಳು ಮತ್ತಳಾಗಿದ್ದಾಳೆ. ಎಲ್ಲವನ್ನೂ ಅನುಭವಿಸಿ ಕೊನೆಯಲ್ಲಿ ನಾವು ತಾಂಬೂಲ ಹಾಕ್ತೀವಿ, ತೃಪ್ತಿ ತೋರಿಸುತ್ತದು. ಆ ತಾಂಬೂಲವನ್ನು ಹಾಕೊಂಡಿದ್ದಾಳೆ ದೇವಿ. ತಾಂಬೂಲವನ್ನು ಹಾಕೊಂಡು ಜಗಿತಾ ನಗ್ತಾ, ಒಂದು ಕಣ್ಣಲ್ಲಿ ಚಂದ್ರನ ತಂಪು ಕಿರಣ, ಇನ್ನೊಂದು ಕಣ್ಣಲ್ಲಿ ಲಕ್ಷ್ಮಿ ಕಮಲದಲ್ಲಿ ಅವಳು ನಗ್ತಾ ಇದ್ದಾಳೆ. ಆ ತಾಂಬೂಲದ ಸುವಾಸನೆ ಮತ್ತು ಅವಳ ಕಣ್ಣಲ್ಲಿರುವಂತಹ ಆ ಸೌಂದರ್ಯ, ಸುವಾಸನೆ ಎಲ್ಲ ಹೂವಿಗೂ, ಎಲ್ಲ ಮರಗಿಡಗಳಿಗೂ, ಎಲ್ಲ ಕಡೆಗೂ ಕೂಡ ಅದು 10 ದಿಕ್ಕಲ್ಲಿ ಆ ಸೌರಭ ಎಲ್ಲ ಕಡೆನೂ ಪಸರಿಸ್ತಾ ಇದೆ. ಅವಳ ಕಣ್ಣಿಂದ ಜನಿತನಾದ ಮನ್ಮಥ ಏನ್ ಮಾಡ್ತಾನೆ, ಅವಳಿಗೆ ಸಂಪೂರ್ಣವಾಗಿ ಉಪಾಸನೆ ಮಾಡೋದಕ್ಕೆ ಅವಳ ಮಂತ್ರ ಶರೀರವನ್ನ ಅವರು ಧ್ಯಾನಿಸಿಕೊಂಡು, ಪಂಚದಶಿ ಮಂತ್ರವನ್ನ ಧ್ಯಾನಿಸಿಕೊಂಡು 15 ಕಲೆಗಳಲ್ಲಿ ಅವಳನ್ನು ಉಪಾಸನೆ ಮಾಡಿ ಶ್ರೀ ವಿದ್ಯೆ ಅನ್ನೋದೇ ವಿದ್ಯೆಯನ್ನು ರಚನೆ ಮಾಡಿಬಿಟ್ಟಿದ್ದಾನೆ ಮನ್ಮಥ.
ಶ್ರೀ ವಿದ್ಯೆ ಬಂದಿರೋದು ಮನ್ಮಥನಿಂದ ಬಂತು ವಿದ್ಯೆ. ಶ್ರೀವಿದ್ಯೆಯನ್ನು ಕೊಟ್ಟ ಅವನು ಮನ್ಮಥ. ಹೀಗೆ ನಾವು ಒಂದೊಂದು ನೋಡಿದಾಗ ಹೇಗಾಯಿತು ಇದು? ಒಂದು ಕ ಅನ್ನುವ ಒಂದೇ ಒಂದು ಅಕ್ಷರ, ತ್ರಿಶತಿಯಲ್ಲಿ ಮೊದಲನೇದು ಕ ಅನ್ನುವ ಅಕ್ಷರ, ಅದಕ್ಕೆ ಅದು ಮಂತ್ರ ಶರೀರ ದೇವಿಯ ಪ್ರಥಮಾಕ್ಷರ 15 ಅಕ್ಷರಗಳಲ್ಲಿ. ಈ ಶ್ರೀವಿದ್ಯೆಯ ಒಂದು ಪ್ರಥಮಾಕ್ಷರ ಕ ಅನ್ನೋದಕ್ಕೆ ಅರ್ಥ ಬ್ರಹ್ಮ ಅಂತ, ಎರಡನೇದು ಶಿರಸ್ಸು ಅಂತ, ಮೂರನೇದು ಅಮೃತ ಅಂತ, ನಾಲ್ಕನೇದು ಸುಖ ಅಂತ. ಈ ಸುಖ ಅನ್ನೋ ಅರ್ಥ ಎಲ್ಲವೂ ಈ ಕ ಅನ್ನುವ ಒಂದು ಅಕ್ಷರಕ್ಕಿದೆ. ದೇವಿಯ ಸ್ವರೂಪ ಕಕಾರದಲ್ಲಿ ನಾವು ಉಪದೇಶ ತೆಗೆದುಕೊಂಡು, ಗುರುವಿನ ಉಪದೇಶ ತೆಗೆದುಕೊಂಡು ಆ ಕಕಾರವನ್ನ ಒಂದು ಮಣೆ ಮೇಲೆ ಬರೆದು, ಅದನ್ನ ಸಂಸ್ಕೃತ ಅಕ್ಷರವನ್ನ ಬರೆದು, ಅದನ್ನ ಹುಬ್ಬಿನ ಮಧ್ಯದಲ್ಲಿ ಅದನ್ನ ಧ್ಯಾನಿಸಿಕೊಂಡು, ಈ ಬಲಗಡೆ ಪಕ್ಕದಲ್ಲಿ ಕಕಾರವನ್ನ ಒಂದು 20 ಸಲ ಕಕಾರವನ್ನ ಜಪ ಮಾಡಿದ್ರೆ ಅದು ಶಿವ ಸಾಮ್ಯವನ್ನು ಕೊಡುತ್ತೆ, ಶಿವನ ಜೊತೆ ಸಾಯುಜ್ಯವನ್ನು ಕೊಡುತ್ತೆ, ಅದು ಅಮೃತವನ್ನ ಸ್ಫುರಿಸುತ್ತೆ. ಯಾವ ರೀತಿ ಅಂದ್ರೆ ಒಂದೊಂದು ಸತಿ ಆ ದೇವಿಯನ್ನ ಸ್ತುತಿ ಮಾಡ್ಬೇಕಾದ್ರೆ ಗುರುಗಳು ಹೇಳ್ಕೊಡ್ತಾರೆ, ನಿನ್ನ 3 ಗುಣಗಳನ್ನ ನೀನು ಮೀರಿ ಹೋಗ್ಬೇಕಾಗತ್ತೆ. ಅದರಿಂದ ಅವಳ ಕಲ್ಯಾಣ ಗುಣಗಳನ್ನ ನೀನು ಸ್ತುತಿ ಮಾಡಬೇಕು. ಕಲ್ಯಾಣ ಗುಣಗಳನ್ನ ಸ್ತುತಿ ಮಾಡ್ಬೇಕಾದ್ರೆ ಒಂದೊಂದು ಹೂವನ್ನು ಹಾಕಬೇಕಾದ್ರೆ ನಿನ್ನ ಹೃದಯದ ಪದ್ಮ ಅರಳಬೇಕು, ಅದು ಪ್ರೇಮದ ಹೂವು ಆಗಬೇಕು, ಅದು ಕದಂಬವನದ ಹೂವು ಆಗಬೇಕು. ಕದಂಬ ಕುಸುಮ ಪ್ರಿಯ ಅವಳು, ಅದರಿಂದ ನೀನು ಹಾಕುವ ಹೂವು ಪ್ರೇಮದಾಗಿರ್ಬೇಕು. ಅದರಿಂದ ಕಕಾರ ರೂಪ ಅನ್ನೋದು ಪ್ರೇಮಸ್ವರ. ಕಕಾರ ರೂಪ ಪ್ರೇಮಸ್ವರ, ಆದಿ ಅಕ್ಷರ, ಮೂಲ ಮಂತ್ರ. ಇದು ದೇವಿಯನ್ನ ಮನ್ಮಥ ಜಪ ಮಾಡಿರುವಂತಹ ಒಂದು ಕಕಾರ ರೂಪದಲ್ಲಿ ದೇವಿಯನ್ನ ಧ್ಯಾನ ಮಾಡಿದಾಗ, ಭಜಿಸಿದಾಗ, ಭಜನೆ ಅಂದ್ರೆ ಎಲ್ಲ ಒಟ್ಟಿಗೆ ತರೋದು, ಈ ಶುದ್ಧ ಚೈತನ್ಯ ಸೌಂದರ್ಯ ರೂಪವನ್ನ ಭಜಿಸುವಾಗ ಆ ಅಭೇದ ಭಾವನೆಯಿಂದ ಭಜಿಸಬೇಕು. ಒಂದುಗೂಡಬೇಕು ನಮ್ಮ ದೇಹ ಮನಸ್ಸು ಎಲ್ಲವೂ ಕೂಡ ಏಕಭಕ್ತಿಯಿಂದ ಭಜಿಸಿದಾಗ ನಾವು ಆ ದೇವಿಯ ಕಲ್ಯಾಣ ಗುಣಗಳನ್ನ ಅನುಭವಿಸ್ತೇವೆ. ಆ ಕಲ್ಯಾಣ ಗುಣಗಳಲ್ಲಿ ಸೌಂದರ್ಯ ಇದೆ, ಎಲ್ಲವೂ ಇದೆ. ಕಲ್ಯಾಣ ಗುಣ ಅದು ಸಹಸ್ರನಾಮಗಳವು. ಅವಳನ್ನ ನಾವು ಜಪ ಮಾಡ್ತಾ ಇದ್ರೆ ಆನಂದ, ಪ್ರತಿಯೊಂದು ಹೂವು ಬರುತ್ತೆ, ಅರಳುತ್ತೆ. ಒಂದೊಂದು ಪುಷ್ಪ ಒಂದೊಂದು ಸ್ತುತಿಗೆ, ಒಂದೊಂದು ನಾಮಕ್ಕೆ. ಆ ಪುಷ್ಪದಲ್ಲಿ ಒಂದು ರಸ ಇದೆ, ಅಮೃತ ಇದೆ, ಅಮೃತ ಸುರಿಯತ್ತೆ. ಹೀಗೆ ಒಂದೊಂದು ನಾಮದಲ್ಲೂ ಸುರಿದು ಅಮೃತ ಸಾಗರವೇ ಆಗಿದೆ. ದೇವಿಯ ಕರುಣೆ ನಮ್ಮಲ್ಲಿ ಉಕ್ಕು ಬರುತ್ತೆ. ಕಂಪ್ಯಾಷನ್ ಅನ್ನೋದು ಎಲ್ಲ ಕಡೆನೂ ಆ ಒಂದು ಸೌಂದರ್ಯ ಕಾಣ್ತಾ ಇದೆ. ಅದು ಆ ಕರುಣಾರಸ ಸಾಗರದಲ್ಲಿ ನಾವು ಈಜಾಡೋ ಹಂಗಾಗತ್ತೆ. ಅಮೃತವೆಲ್ಲ ಎಷ್ಟಾಗತ್ತೆ, ಅಮೃತ ಹರಿದ ಅಮೃತ ಒಂದು ಶಿಲೆಯಾಗ್ಬಿಡುತ್ತೆ. ಅಂದ್ರೆ ಕಲ್ಯಾಣ ಗುಣದಿಂದ ನಾವು ಆನಂದ ಪಟ್ಟು ಆನಂದದಿಂದ ಹೊರಟಂತಹ ರಸ ಏನಿದೆ ಅಮೃತ, ಆನಂದ ರಸದ ಅಮೃತ ಒಂದು ಕಲ್ಯಾಣ ಶೈಲವೇ ಆಗ್ಬಿಟ್ಟಿದೆ, ಕಲ್ಯಾಣ ಘನೀಭೂತವಾಗ್ಬಿಟ್ಟಿದೆ. ಆನಂದ ಭಕ್ತ ಚಿಲ್ ಆಗ್ಬಿಟ್ಟಿದ್ದಾನೆ, ಸೀಸ್ ಆಗ್ಬಿಟ್ಟಿದ್ದಾನೆ. ಆ ಘನೀಭೂತವಾದ ಒಂದು ಕಲ್ಯಾಣ ನಿಲಯದಲ್ಲಿ ದೇವಿ ಮನೆ ಮಾಡಿಕೊಂಡಿದ್ದು ಬಿಟ್ಟಿದ್ದಾಳೆ. ಆ ಥರ ದೇವಿನ ನಾವು ಧ್ಯಾನಿಸ್ಕೊಂಡ್ರೆ ಅವಳು ಯಾತಕ್ಕೆ ಈ ಕಮನೀಯ ರೂಪವನ್ನು ತಗೊಳ್ತಾಳೆ ನೋಡಿ. ನಾವು ಇಂಥ ಒಂದು ಸೌಂದರ್ಯದ ಗಣಿಯನ್ನ ಒಂದು ಚಿಕ್ಕ ಪ್ರತಿಮೆಯಲ್ಲಿ ಇಟ್ಕೊಂಡು ಅವಳನ್ನ ನಾವು ಸಾಕ್ಷಿಯಾಗಿ ಇಟ್ಕೊಂಡು ಅವಳಲ್ಲಿ ಎಲ್ಲವನ್ನೂ ನೋಡ್ತಾ ಸಂಪೂರ್ಣವಾಗಿ ಭಕ್ತಿಯಿಂದ ಎಲ್ಲ ಪೂಜೆ ಮಾಡಿದಾಗ ಅವಳನ್ನ ಸಾಕ್ಷಿ ಇಟ್ಕೊಡಿ. ನೋಡಿ, ನನ್ನ ದೇವರು, ನಾನು ಪೂಜೆ ಮಾಡಿದ್ದು ನನ್ನ ಸಾಕ್ಷಿ. ಆ ಕಮನೀಯ ರೂಪವಾದ ವಿಗ್ರಹವನ್ನ ಕಲ್ಪಿಸಿಕೊಂಡು ಈ ವಿಗ್ರಹದಲ್ಲಿ ಆ ಸೌಂದರ್ಯ ಎಲ್ಲ ಇದೆ ಅಂತ ಧ್ಯಾನಿಸಿ ನಾವು ಅಭೇದವಾದ ಭಜನೆಯನ್ನ ನಾವು ಮಾಡಿದಾಗ ದೇವಿ ಸಾಕ್ಷಿ ಆಗ್ತಾಳೆ. ಸಾಕ್ಷಿ ಯಾವುದಕ್ಕೆ? ಅವಳು ಶುದ್ಧ ಚೈತನ್ಯ. ಅದರಿಂದ ಕಲಿ ದೋಷವನ್ನ ನಿವಾರಣೆ ಮಾಡುವುದಕ್ಕೆ ಅವಳು ಸಾಕ್ಷಿಯಾಗಿ ನಿಂತ್ಕೊಂಡು ಆ ದೋಷ ನಿವಾರಣೆಗೆ ಒಂದೊಂದು ಕರ್ಮವನ್ನು ನಮ್ಮ ಕೈನಲ್ಲಿ ಮಾಡಿಸ್ತಾ ಆ ಕರ್ಮಕ್ಕೂ ಸಾಕ್ಷಿಯಾಗಿ, ನಾವು ಮಾಡೋ ಕರ್ಮಕ್ಕೆ ಅವಳೇ ಸಾಕ್ಷಿ, ನಾವು ಪೂಜೆ ಮಾಡಿದ ದೇವಿನೇ ಸಾಕ್ಷಿ. ಸಾಕ್ಷಿಯಾಗಿ ನಿಂತ್ಕೊಂಡು ನಾವು ಮಾಡುವ ಕರ್ಮಕ್ಕೆ ಆ ಕರ್ಮದ ಫಲವನ್ನು ಕೊಡ್ತಾಳೆ. ಕಕಾರ ರೂಪ ಅವಳು. ಕಕಾರ ರೂಪದಲ್ಲಿ ಒಂದು ಅಕ್ಷರ ತಗೊಂಡು ಧ್ಯಾನ ಮಾಡಿದ್ರೆ 20 ಸತಿ ಕಕಾರ ರೂಪ. ಕಲ್ಯಾಣಿ, ಕಲ್ಯಾಣ ಗುಣ, ಕಲ್ಯಾಣಿ, ಕಲ್ಯಾಣ ಗುಣಶಾಲಿನಿ, ಕಲ್ಯಾಣ ಶೈಲ ನಿಲಯ. ಆ ಕಲ್ಯಾಣ ಗುಣದಿಂದಲೇ ಆನಂದದಿಂದ
ಆ ಒಂದು ಶೈಲ ಆಯಿತು, ಕಲ್ಯಾಣ ಶೈಲ ಆಯಿತು. ಕಲ್ಯಾಣ ಶೈಲ ನಿಲಯ ಕಮನೀಯ ಕಲಾವತಿ. 15 ಕಲೆಗಳು ಅವಳೇನೆ, 48, 68, 365 ಕಲೆಗಳು ಅವಳೇನೆ, 68 ಕಲೆಗಳು ಅವಳೇನೆ, ಎಲ್ಲಾ ಕಲೆಗಳ ಸ್ವರೂಪ. ಈ ಕಲೆಗಳನ್ನ ಕೂಡಿಸ್ಕೊಂಡೇನೆ ಆ ಒಂದು ಚಂದಿರ ಅವಳ ಕಣ್ಣಲ್ಲಿ ಸೇರ್ಕೊಂಡಿತ್ತು. ಆ ಕಲೆಗಳನ್ನ ಕೂಡಿಸ್ಕೊಂಡೇನೆ ಮನ್ಮಥ ಅವನು ವಿದ್ಯೆ ಕೊಟ್ಟಿದ್ದು, ಶ್ರೀವಿದ್ಯೆ ಕೊಟ್ಟಿದ್ದು. ಆ ಕಲೆಗಳಲ್ಲೇ ಲಕ್ಷ್ಮಿ ಅವಳು ಕಣ್ಣಲ್ಲಿ ಸೇರ್ಕೊಂಡಿದ್ದು. ಆ ಅವಳೇ ಕಲಾವತಿ. ಕಲ್ಮಶಗ್ನಿ, ಕಲ್ಮಶವನ್ನ ನಾಶ ಮಾಡೋಳು. ಕಲಾವತಿ ಕಲ್ಮಶಗ್ನಿ ಕರುಣಾಮೃತ ಸಾಗರ. ಕದಂಬ ಕಾನನವಾಸ ಕದಂಬ ಕುಸುಮ ಪ್ರಿಯ. ಕದಂಬ ವನ ಎಲ್ಲೂ ಇಲ್ಲ, ನಮ್ಮೊಳಗೆ ಇದೆ. ಒಂದೊಂದು ಹೂ ಜಪ ಮಾಡುವಾಗ್ಲೂ ನಮ್ಮ ಒಳಗಡೆ ಸ್ರವಿಸುವಂತಹ ಆ ಒಂದು ಅಮೃತವನ್ನ ಆ ಹೂನಲ್ಲಿ ತಗೊಂಡು ಪೂಜೆ ಮಾಡೋದು. ವನ ಬೇಕಾದಷ್ಟು ಹೂಗಳಿದೆ, ಬೇಕಾದಷ್ಟು ದೊಡ್ಡ ವನ, ಕಾಡೇ ಇದೆ ಕದಂಬದ್ದು. ಇವೆಲ್ಲವೂ ಕುಂಡಲಿನಿ ಯೋಗ ಮಾಡುವಾಗ ನಿಮಗೆ ಕದಂಬ ವನ ಅಂದ್ರೆ ಏನು, ಕದಂಬ ಪುಷ್ಪ ಅಂದ್ರೆ ಏನು, ಹೇಗೆ ಅದು ಪ್ರೇಮ ಪುಷ್ಪ, ಹೇಗೆ ಅದು ಪ್ರೇಮ ರಸವನ್ನು ಕೊಡುತ್ತೆ, ಅವಳು ಭೋಗಯುಕ್ತಳಾಗಿ ಯಾವ ರೀತಿ ಇದನ್ನ ತಗೊಳ್ತಾಳೆ. ಇದು ಮನ್ಮಥನ ಒಂದು ಸಂಪೂರ್ಣ ನಮಗೆ ಇದು ಸಿಗತ್ತೆ, ಒಂದು ಸಾನ್ನಿಧ್ಯ ಸಿಗತ್ತೆ. ಎಲ್ಲ ಕಡೆನೂ ಸೌಂದರ್ಯ ಕಾಣತ್ತೆ. ಮನ್ಮಥ ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಸೌಂದರ್ಯ. ಎಲ್ಲ ಕಡೆ ಇರೋ ಸೌಂದರ್ಯವೇ ಆ ಒಂದು ಮನ್ಮಥನ ಶಕ್ತಿ. ಆ ಸೌಂದರ್ಯ ಉಪಾಸನೆ ಆಗತ್ತೆ. ಕಕಾರ ರೂಪ ಕಲ್ಯಾಣಿ ಕಲ್ಯಾಣ ಗುಣಶಾಲಿನಿ ಕಲ್ಯಾಣ ಶೈಲನೀಲಯ ಕಮನೀಯ ಕಲಾವತಿ. ಕಮಲಾಕ್ಷಿ ನೋಡಿ ಬಲ್ಗಣ್ಣು, ಕಮಲಾಕ್ಷಿ ಕಲ್ಮಶಗ್ನಿ ಕರುಣಾಮೃತ ಸಾಗರ ಕದಂಬ ಕಾನನಾವಾಸ ಕದಂಬ ಕುಸುಮ ಪ್ರಿಯ. ಕರ್ಪೂರ ವೀಟಿ ಸೌರಭ್ಯ ಕಲ್ಲೋಲಿತ ಕಪುಕ್ತಟ ಕಲಿ ದೋಷಹರ ಕಂಜಲೋಚನ. ಕಂಜಲೋಚನ ಅಂದ್ರೆ ಚಂದ್ರ ಕೂತಿರೋದು, ಆ ತಂಪು ಕಿರಣಗಳನ್ನ. ಕಂಜಲೋಚನ ಕಮ್ರ ವಿಗ್ರಹ ಕರ್ಮಾದಿ ಸಾಕ್ಷಿಣಿ ಕಾರಯಿತ್ರಿ. ನಮ್ಮ ಕರ್ಮಕ್ಕೆ ಸಾಕ್ಷಿಯಾಗಿ ಮಾಡಿಸೋಳು ಕಾರಯಿತ್ರಿ. ಕರ್ಮ ಫಲಪ್ರದ, ಆ ಕರ್ಮಕ್ಕೆ ಫಲವನ್ನು ಕೊಡುವಳು. ಆ ಕಕಾರ ರೂಪದಲ್ಲಿ ದೇವಿಯನ್ನ ಮುಂದಿನ ವಾರ ನಾನು ಹಾಕೋದ್ರ ತನಕ ಆ ಕಕಾರ ರೂಪದಲ್ಲಿ ಕಕಾರವನ್ನ ಬರೆದು ಅದನ್ನ ಮಣೆ ಮೇಲೆ ಬರೀ ಈ ಜಾಗದಲ್ಲಿ, ಈ ಬಲಭಾಗದಲ್ಲಿ ಕಕಾರ ರೂಪ, ಕಕಾರನ ನಿಮ್ಮ ಭಾವನೆಗೆ ತಂದು ಹುಬ್ಬಿನ ಮಧ್ಯದಲ್ಲಿ ಮೊದಲು ಅಕ್ಷರವನ್ನು ನೋಡಿ ಈ ಜಪವನ್ನು ಮಾಡಿ, ಕಕಾರ ರೂಪದ ಜಪವನ್ನು ಮಾಡಿ 15 ದಿನ ಈ ರೀತಿ 15 ಅಕ್ಷರ ಜಪ ಮಾಡೋದ್ರಿಂದ ಒಂದು ದೊಡ್ಡ ವ್ರತ ಆಗುತ್ತೆ. ಆ ದೇವಿ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ.